ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ನಾವು ಚಾಪ್ಟರ್ ನಂಬರ್ 13 ಅಲ್ಲಿ ಇದ್ದೀವಿ. ಅದರಲ್ಲಿ ಸಿನೋನಿಮ್ ಬಂದು ವಯಸ್ಸು. ಡಬ್ಲ್ಯೂ ನೋಡಿ ಆಯ್ತು, ವೈ ನೋಡ್ಬೇಕು. ಡಬ್ಲ್ಯೂ ನಲ್ಲಿ ಎಷ್ಟು ಒಳ್ಳೆ ಕ್ವಶನ್ಸ್ ನ ಕೇಳ್ತಾರೆ ಅರ್ಜುನ. ಪ್ರಕೃತಿ ಅಂದ್ರೇನು, ಪುರುಷ ಅಂದ್ರೇನು, ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು, ಜ್ಞಾನ ಅಂದ್ರೇನು, ಜ್ಞಾನದಿಂದ ಅಥವಾ ಜ್ಞಾನದ ಕೊನೆ ಅಂದ್ರೇನು ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಉತ್ತರವನ್ನ ತುಂಬಾ ಚೆನ್ನಾಗಿ ಆ, ಕೃಷ್ಣ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಓಕೆ. ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಈ ಎರಡು ವಿಷಯಗಳ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ರು ಕೃಷ್ಣ. ಇವಾಗ ಜ್ಞಾನ ಅಂದ್ರೆ ಏನು ಅಂತ ಕೃಷ್ಣ ಹೇಳ್ದ. ಇವಾಗ ಎಷ್ಟೋ ಜನ ನಾವು ಜ್ಞಾನ ಅಂದ್ರೆ ಏನ್ ಅನ್ಕೋತೀವಿ, ಆ, ವಿಷಯಗಳನ್ನ ತಿಳ್ಕೊಳ್ಳೋದು, ಅಕ್ಯುಮುಲೇಟ್ ಮಾಡ್ಕೊಳ್ಳೋದು, ಮೆಮರೈಸ್ ಮಾಡ್ಕೊಳ್ಳೋದು ಅನ್ಕೋತೀವಲ್ಲ. ಸೊ ಕೃಷ್ಣ ಏನಂತಾರೆ ಇಲ್ಲಿ ಕ್ಲಿಯರ್ ಆಗಿ, ಅದೆಲ್ಲ ಜ್ಞಾನ ಅಲ್ಲ. ಜ್ಞಾನ, ಆಕ್ಚುಲಿ ರಿಯಲ್ ಜ್ಞಾನ ಬಂದ್ಬಿಟ್ಟು ಅದು ಒಂದು ನಮ್ಮೊಳಗಿಂದ ಅದು ಬರುತ್ತೆ. ಅದು ಇಟ್ ಗೆಟ್ಸ್ ರಿವೀಲ್ಡ್ ಟು ಅಸ್ ಯಾವಾಗ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬೆಳೆಸ್ಕೊಂಡಾಗ ಆ ಜ್ಞಾನ ನಮಗೆ ರಿವೀಲ್ ಆಗತ್ತೆ. ಸೊ ಆ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿ ಈ ಒಂದು ಶ್ಲೋಕ 8 ರಿಂದ 12 ಕೃಷ್ಣ ಹೇಳ್ತಾರೆ. ಓಕೆ. ಯಾಕೆಂದ್ರೆ ಈ ಜ್ಞಾನವನ್ನ ಬೆಳೆಸ್ಕೊಳ್ಳೋದ್ರಿಂದ ಮಾತ್ರನೇ ಏನಾಗುತ್ತೆ, ಆ ಪರ್ಸನ್ ಹಾರ್ಟ್, ಹೃದಯ ಚೇಂಜ್ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಸೊ ಜ್ಞಾನ ಅಂದ್ರೆ ಆಕ್ಚುಲಿ ಆ ಪರ್ಸನಲ್ ಕ್ಯಾರೆಕ್ಟರು, ಆಮೇಲೆ ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ, ಈ ಎರಡರಿಂದ. ಯಾಕೆ ಅಂದ್ರೆ ಅದು ಮಾಡಿದಾಗ ನಾವು ಏನು ಅಂತ ಅನ್ಕೊಂಡಿರ್ತೀವಿ, ಈ ಶರೀರಾನೇ ನಾನು ನಾನು ಅಂತ ಅನ್ಕೊಂಡಿರ್ತೀವಲ್ಲ, ಅದೇ ದೊಡ್ಡ ಅಜ್ಞಾನ. ನಾನು ಈ ಶರೀರ ಅಂತ ಅನ್ಕೊಂಡಿರ್ತೀವಿ, ಅದೇ ದೊಡ್ಡ ಅಜ್ಞಾನ. ಆ ಅಜ್ಞಾನ ಹೋಗಿದ ತಕ್ಷಣ ಜ್ಞಾನ ಬರುತ್ತಲ್ವಾ. ಆ ಅಜ್ಞಾನ ಹೋಗೋದಕ್ಕೆ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್, ಆ ಪರ್ಸನಲ್ ಕ್ಯಾರೆಕ್ಟರ್ ಏನಿದೆಯೋ ಅದು ಬೆಳೆಸ್ಕೊಂಡಾಗ ನಾನು ಈ ಶರೀರ ಅನ್ನೋದು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹುಟ್ಟೋಗುತ್ತೆ. ಆವಾಗ ಜ್ಞಾನ ಅನ್ನೋದು ಒಳಗಡೆಯಿಂದ ರಿವೀಲ್ ಆಗುತ್ತೆ. ಸೊ ಅದೇನು ಅಂತ ಒಂದೊಂದಾಗಿ ಕೃಷ್ಣ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಸ್ಟ್, ಟಾಪ್ ಮೋಸ್ಟ್ ಆಫ್ ಇಟ್ ಈಸ್ ಹ್ಯೂಮಿಲಿಟಿ. ಓಕೆ. ಸೊ ನಾವಿವಾಗ ಏನ್ ಮಾಡೋಣ, ಹೊಸದ ಶ್ಲೋಕ 8 ರಿಂದ 12 ಒಂದೇ ಜೊತೆಯಾಗಿರುತ್ತೆ ಭಗವದ್ಗೀತೆಯಲ್ಲಿ ಯೂಶಲಿ. ಸೊ ಅದನ್ನ ಒಂದೊಂದು ವರ್ಡ್ ಅನ್ನು ತಗೊಂಡು ನಾನು ಅದು ಏನು ಅಂತ ಮೀನಿಂಗ್ ಹೇಳ್ತೇನೆ. ಓಕೆ. ಸೊ ನೀವು ನನ್ನ ಜೊತೆಗೆ ಅದನ್ನ ರಿಸೈಡ್ ಮಾಡ್ಬೋದು. ಅಮಾನಿತ್ವಂ ಅಮಾನಿತ್ವಂ. ಅಂದ್ರೆ ಹ್ಯೂಮಿಲಿಟಿ. ಓಕೆ. ಓಕೆ. ಅದಂಬಿತ್ವಂ. ಅದಂಬಿತ್ವಂ. ಹ್ಮ್. ಗರ್ವ ಇಲ್ಲದೆ ಇರೋದು. Okay. ಆಮೇಲೆ ಅಹಿಂಸೆ. ನಮ್ಗೆಲ್ಲ ಗೊತ್ತಿರೋದು ಅಹಿಂಸೆ ಅಲ್ವಾ, ಅಹಿಂಸೆ. ಆಮೇಲೆ ಕ್ಷಾಂತಿ. ಶಾಂತಿ. ಶಾಂತಿ ಅಂದ್ರೆ ಏನು, ಟಾಲರೆನ್ಸ್, ಎಲ್ಲರನ್ನ ಟಾಲರೇಟ್, ಆ ಒಂದು ಕ್ವಾಲಿಟಿ. ಆರ್ಜವಂ. ಆರ್ಜವಂ ರಿಪೀಟ್ ಮಾಡಿ. ಆರ್ಜವಂ. ಆರ್ಜವಂ ಅಂದ್ರೆ ಸಿಂಪ್ಲಿಸಿಟಿ, ಸಿಂಪಲ್ ಆಗಿರೋದು. ಆಮೇಲೆ ಆಚಾರ್ಯ ಉಪಾಸನಂ ಆಚಾರ್ಯ ಉಪಾಸನಂ. ಅಂದ್ರೆ ಗುರುಗಳ ಆರಾಧನೆ ಏನಿದೆಯೋ ಅದು. ನೋಡಿ, ಇದೆಲ್ಲದರ ಲಾಸ್ಟ್ ಕೊನೆಗೆ ಕೃಷ್ಣ ಹೇಳ್ತಾರೆ ಇದೆಲ್ಲ ಜ್ಞಾನ ಅಂತ ಹೇಳ್ತಾರೆ. ಆಯ್ತಾ. ಶೌಚಂ ಶೌಚಂ. ಅಂದ್ರೆ ಶುದ್ಧವಾಗಿರೋದು, ಕ್ಲೆನ್ಲಿನೆಸ್. ಸ್ಥೈರ್ಯಂ ಧೈರ್ಯಂ. ಅಂದ್ರೆ ದೃಢತೆಯಿಂದ ಇರೋದು, ಅಂದ್ರೆ ನಾವು ಏನು ಮಾಡ್ತೀವೋ ಅದರಲ್ಲಿ ದೃಢವಾಗಿರೋದು. ಆತ್ಮ ವಿನಿಗ್ರಹ ಆತ್ಮ ವಿನಿಗ್ರಹ. ಅಂದ್ರೆ ನಾವು ನಮ್ಮನ್ನು ಕಂಟ್ರೋಲ್ ಮಾಡೋದು, ಸೆಲ್ಫ್ ಕಂಟ್ರೋಲ್ ಅಂತೀವಲ್ಲ ಅದು. ಇಂದ್ರಿಯ ಅರ್ಥೇಶು ಇಂದ್ರಿಯ ಅರ್ಥೇಶು. ಅಂದ್ರೆ ಇಂದ್ರಿಯಗಳ ವಿಷಯಗಳಲ್ಲಿ ಕಂಟ್ರೋಲ್ ಮಾಡೋದು ಅಂತ. ಹ್ಮ್. ವೈರಾಗ್ಯಂ
ವೈರಾಗ್ಯಂ ವೈರಾಗ್ಯ ನಮಗೆಲ್ಲ ಗೊತ್ತು ಅಲ್ವಾ? ತ್ಯಾಗದ ಆ ಗುಣ ಏನಿದೆಯೋ ಅದು. ಅನಹಂಕಾರ ಅನಹಂಕಾರ ಅಂದ್ರೆ ಅಹಂಕಾರ ಇಲ್ಲದೆ ಇರೋದು. ಏವ ಚ ಏವ ಚ ಅಂದ್ರೆ ಇದೆಲ್ಲಾನು ಅಂತ. ಇದೆಲ್ಲ ಎಸ್, ಆಲ್ ಆಫ್ ದಿಸ್ ಅಂತ. ಜನ್ಮ ಜನ್ಮ ಅಂದ್ರೆ ಜನ್ಮ ಜನ್ಮ ತಗೊಳ್ಳೋದು. ಮೃತ್ಯು ಮೃತ್ಯು ಸಾವು. ಜರ ಜರ ಅಂದ್ರೆ ಮುಪ್ಪು, ಓಲ್ಡ್ ಏಜ್. ವ್ಯಾಧಿ ವ್ಯಾಧಿ ಅಂದ್ರೆ ಕಾಯಿಲೆ. ದುಃಖ ದುಃಖ ದುಃಖಗಳು. ದೋಷ ದೋಷ ದೋ ಇವೆಲ್ಲ ಏನೇನು ದೋಷಗಳು, ಫಾಲ್ಟ್ಸ್ ಇದೆಯೋ ಅದೆಲ್ಲ. ಅನುದರ್ಶನಂ ಅನುದರ್ಶನಂ ಅಂದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡೋದು. ಅಂದ್ರೆ ಕ್ಲಿಯರ್ ಆಗಿ ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ, ದೋಷ ಇವೆಲ್ಲ ಈ ಜಗತ್ತಲ್ಲಿ ಇದೆ ಅಂತ ಅದನ್ನ ಅಬ್ಸರ್ವ್ ಮಾಡಿ ರಿಯಲೈಸ್ ಮಾಡ್ಕೊಳ್ಳೋದು ಒಂದು ನಾಲೆಡ್ಜ್ ಅಂತ. ಓಕೆ. ಆಸಕ್ತಿ ಆಸಕ್ತಿ ಅಂದ್ರೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರೋದು, ಅಟ್ಯಾಚ್ಮೆಂಟ್ ಇಲ್ಲದೆ. ಓಕೆ. ಅನಭಿಕ್ ಅನ ಅನಭಿಸ್ವಂಗ ಅನಭಿಸ್ತಂಗ ಅಂದ್ರೆ ಅದ್ರ ಜೊತೆಗೆ ಈ ಇದು ಎಲ್ಲದ್ರ ಜೊತೆಗೆ ಏನ್ ಹೇಳ್ತೀವಿ, ಅಟ್ಯಾಚ್ಮೆಂಟು, ಅದ್ರ ಜೊತೆಗೆ ಆಮ್, ಅದು ಅಸೋಸಿಯೇಷನು ಇವೆಲ್ಲ ಇಲ್ಲದೆ ಇರೋದು. ಯಾವ್ದ್ರ ಜೊತೆಗೆ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಪುತ್ರ ಪುತ್ರ ಅಂದ್ರೆ ಮಗ. ಹ್ಮ್ ದ ದರ ದರ ದರನ ದಾರನ ಸಾರಿ, ದಾರ. ದಾರ ದಾರ ಅಂದ್ರೆ ಹೆಂಡತಿ. ಹ್ಮ್ ಗೃಹ ಆದಿಶು ಗೃಹ ಆದಿಷು ಅಂದ್ರೆ ಮನೆ ಅಂತ ವಿಷಯಗಳೆಲ್ಲ. ಅಂದ್ರೆ ಪುತ್ರ ಅಂದ್ರೆ ಹೆಂಡತಿ, ಮಕ್ಕಳು, ಮನೆ ಅನ್ನೋದ್ರ ಮೇಲೆ ಆಸಕ್ತಿ ಇಲ್ಲದೆ ಇರೋದು, ಅಟ್ಯಾಚ್ಮೆಂಟ್ ಇಲ್ಲದೆ ಇರೋದು. ಅದನ್ನ ಜ್ಞಾನ ಅಂತೀನಿ ನಾನು ಅಂತ ಹೇಳ್ತಾರೆ ಕೃಷ್ಣ ಇಲ್ಲಿ. ಓಕೆ. ನಿತ್ಯಂ ಚ ನಿತ್ಯಂ ಚ ಅಂದ್ರೆ ಇದು ಯಾವಾಗಲೂ ಇರಬೇಕು. ಇದು ಒಂದು ಸಾರಿ ಬಿಟ್ಬಿಟ್ಟು ನಾನು ಹೊಟ್ಟೋಗ್ತೀನಿ ಅಂತ ಅನ್ನೋದಲ್ಲ. ಮುಂಚೆನೇ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿರ್ತಾರ ನಿಮಗೆ. ಆ ಮನೆಯಲ್ಲಿ ಇದೀನಿ ಅನ್ನೋದಲ್ಲ. ಈ ಮನೆ ಆಗ್ಲಿ, ಹೆಂಡತಿ ಆಗ್ಲಿ, ಮಗ ಆಗ್ಲಿ, ಎಲ್ಲದಕ್ಕೂ ಒಡೆಯ ಕೃಷ್ಣ, ಒಡೆಯ ಪರಮಾತ್ಮ, ಭಗವಂತ ಅಂತ ಅನ್ಕೊಂಡು ಅಲ್ಲಿ ಬದುಕ್ತಾರಲ್ವಾ, ಅದು ವಿತೌಟ್ ಅಟ್ಯಾಚ್ಮೆಂಟ್, ಆಲ್ವೇಸ್ ಅಟ್ಯಾಚ್ಮೆಂಟ್ ಇಲ್ಲದೆ ಬದುಕೋದು ಅನ್ನೋದು. ಹ್ಮ್ ಸೊ ಇದೂನು ಜ್ಞಾನ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಮಚಿತ್ತತ್ವಂ ಸಮ ಚಿತ್ತತ್ವಂ ಅಂದ್ರೆ ಯಾವಾಗ್ಲೂ ಚಿತ್ತ ಸಮವಾಗಿರುತ್ತೆ. ಸುಖ ದುಃಖ ಏನಿದ್ರು ಅದರಲ್ಲಿ ಸಮವಾಗಿರುತ್ತೆ. ಆ ಸಮಾನ ಸ್ಥಿತಿ ಅದು ಸಮಚಿತ್ತತ್ವಂ ಅದು. ಓಕೆ. ಆಮೇಲೆ ಇಷ್ಟ ಇಷ್ಟ ಅದೇ ತುಂಬಾ ಪ್ರಿಯವಾದದ್ದು. ಅನಿಷ್ಟ ಅನಿಷ್ಟ ಉಪಪತ್ತಿಷು ಉಪಪತ್ತಿಷು ಅಂದ್ರೆ ಪಡೆಯೋದು. ಇಷ್ಟವಾದನ್ನು ಪಡೆಯುವಾಗ್ಲೂ, ಇಷ್ಟ ಇಲ್ದಿರೋದನ್ನು ಪಡೆಯುವಾಗ್ಲೂ ಎರಡೂ ಜಾಗದಲ್ಲಿ ಸಮಾನ ಚಿತ್ತವಾಗಿರೋದು, ಇದು ಜ್ಞಾನ. ಓಕೆ. ಮಯಿ ಮೈ ಅಂದ್ರೆ ನನಗೆ ಅದನ್ನ ಅರ್ಪಣೆ ಮಾಡ್ಬಿಡೋದು ಅಂತ. ನನಗೆ ಅರ್ಪಣೆ ಮಾಡೋದು. ಇಷ್ಟವಾಗಿರೋ ವಿಷಯ ಆಗಿರೋದು, ಇಷ್ಟ ಇಲ್ದಿರೋ ವಿಷಯಗಳು ಆಗಿರಬಹುದು, ಎಲ್ಲದನ್ನ ನನಗೆ ಅರ್ಪಣೆ ಮಾಡ್ಬಿಡೋದು ಅನ್ನೋದು. ಚ ಚ ಅಂದ್ರೆ ಎಲ್ಲಾನು, ಇವೆಲ್ಲವೂ ಕೂಡ ಜ್ಞಾನ ಅಂತ. ಆಯ್ತಾ. ಅನನ್ಯ ಯೋಗೇನ ಅನನ್ಯ ಯೋಗೇನ ಅಂದ್ರೆ ಯೋಗ ಅಂದ್ರೆ ಏನು, ನಾನು ಮುಂಚೆ ಹೇಳಿದ್ರೆ ಲಿಂಕಿಂಗ್, ಕನೆಕ್ಟ್ ಮಾಡೋದು. Okay? ಅನನ್ಯ ಯೋಗ ಅಂದ್ರೆ ನೆಕ್ಸ್ಟ್ ಭಕ್ತಿ ಹಿಂದ್ ಬರುತ್ತೆ. ಭಕ್ತಿ ಅನನ್ಯ ಅಂದ್ರೆ ವಿತೌಟ್ ಎನಿ ಬ್ರೇಕ್, ವಿತೌಟ್ ಎನಿ ಗ್ಯಾಪ್ ಕೊಡದೆ ಅನನ್ಯವಾಗಿ ಭಗವಂತನ ಜೊತೆ ಲಿಂಕ್ ಆಗಿರೋದು ಭಕ್ತಿ. ಭಕ್ತಿ ಈ ಭಕ್ತಿಯಿಂದ ಅನನ್ಯವಾಗಿ ಭಗವಂತನ ಜೊತೆ ಕನೆಕ್ಟೆಡ್ ಆಗಿರೋದು, ಅದು ಜ್ಞಾನ. ಅವ್ಯಭಿಚಾರಿಣಿ ಅವ್ಯಭಿಚಾರಿಣಿ ಅದು ಅಂದ್ರೆ ಅದೂ ಅಷ್ಟೇ. ವ್ಯಭಿಚಾರಿಣಿ ಅಂದ್ರೆ ಕಟ್ ಅಂತ ಅರ್ಥ.
ಅವ್ಯಭಿಚಾರಿಣಿ ಅಂದರೆ ಕಟ್ಟ ಆಗದೆ ಇರೋದು, ಪೊಲ್ಯೂಟ್ ಆಗದೆ ಇರೋದು ಅಂತ. ಓಕೆ. ಅವ್ಯಭಿಚಾರಿಣಿ ಅಂದರೆ ಪೊಲ್ಯೂಟ್ ಆಗಲ್ಲ, ಪ್ಯೂರ್, ಶುದ್ಧವಾದ ಭಕ್ತಿ ಅಂತ ಹೇಳಿ. ವಿವಿಕ್ತ ವಿವಿಕ್ತ. ಅಂದರೆ ಒಂಟಿಯಾದ. ದೇಶ ದೇಶ. ಅಂದರೆ ಜಾಗ, ಅಂದರೆ ಅಂದರೆ ಒಂಟಿಯಾಗಿ, ಸಪರೇಟ್ ಆಗಿ, ಅಲೋನ್ ಆಗಿ ಜಾಗದಲ್ಲಿ ಇರ್ತಾರಲ್ವಾ, ಅದು. ಅಲ್ಲಿ ಹೋಗಿ ಏನ್ ಮಾಡಬೇಕು? ಸೇವಿತ್ವಂ, ಸೇವಿತ್ವಂ. ಆರತಿ. ಆರತಿ. ಅಂದ್ರೆ ಆ ಥರ ಸಪರೇಟ್ ಆಗಿ ಹೋಗಿ ಒಂದು ಜಾಗದಲ್ಲಿ ಅಲ್ಲಿ ಭಗವಂತನನ್ನ ಪಡೆಯೋದಕ್ಕೆ ಸಾಧನೆ ಮಾಡೋದು, ಅದು ಬೇರೆ ಯಾವ ವಿಷಯಗಳ ಜೊತೆ ಯಾವ ಅಟ್ಯಾಚ್ಮೆಂಟು ಇಲ್ಲದೆ. ಯಾವುದ್ರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ ಅಂತ ನೆಕ್ಸ್ಟ್ ಇದೆ. ಜನ ಜನ. ಅಂದ್ರೆ ಜನರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ. ಸಂಸಾದಿ. ಸಂಸಾದಿ. ಸಂಸಾದಿ ಅಂದ್ರೆ ಬೇರೆ ವಸ್ತುಗಳ ಮೇಲೆ, ಅಂದ್ರೆ ಜನರ ಮೇಲೆ, ವಸ್ತುಗಳ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ ಒಂಟಿಯಾಗಿ ಒಂದು ಜಾಗಕ್ಕೆ ಹೋಗಿ ಪರಮಾತ್ಮನನ್ನ ಪಡೆಯೋದಕ್ಕೆ ಅವನ ಧ್ಯಾನವನ್ನು ಮಾಡೋದು ಅನ್ನೋದು. ಓಕೆ. ಅದು ಜ್ಞಾನ. ಅಧ್ಯಾತ್ಮ. ಅಧ್ಯಾತ್ಮ. ಜ್ಞಾನಂ. ಜ್ಞಾನಂ. ಅಂದ್ರೆ ಈ ಅಧ್ಯಾತ್ಮ ಜ್ಞಾನವನ್ನ ಪಡೆಯೋದಕ್ಕೆ ಆ ಹೋಗಿ ಏನು ಆ, ಒಂಟಿಯಾದ ಜಾಗದಲ್ಲಿ ಏನು ಸಾಧನೆ ಮಾಡ್ತಾರೋ ಅದು ಜ್ಞಾನ ಅಂತ ಹೇಳ್ತಾರೆ. ನಿತ್ಯತ್ವಂ. ನಿತ್ಯತ್ವಂ. ಸದಾ ಕಾಲ, ಅಂದ್ರೆ ವಿತೌಟ್, ಯಾವಾಗ್ಲೂ ಅಂತ ಹೇಳಿ. ಓಕೆ. ತತ್ವಜ್ಞಾನ. ತತ್ವಜ್ಞಾನ. ಅಂದ್ರೆ ಈ ಎಲ್ಲ ಏನು ತತ್ವಗಳಿದೆಯೋ ಆ ಎಲ್ಲದರ ಅರಿವು, ನೆನಪು ಅದಿಟ್ಕೊಂಡಿರ್ತಾರಲ್ಲ ಅದು. ಸೊ ಈ ಸದಾಕಾಲ ಈ ತತ್ವದ ಜ್ಞಾನವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ಅದು ಜ್ಞಾನ, ಅದು ರಿಯಲ್ ನಾಲೆಡ್ಜು ಅಂತ ಹೇಳಿ. ಅರ್ಥ. ಅರ್ಥ. ಅಂದ್ರೆ ಏನು ಫೈನಲ್ ಗೋಲ್, ಎಲ್ಲ ಜ್ಞಾನದ ಗೋಲ್ ಏನಿದೆಯೋ ಅದರ ಬಗ್ಗೆ. ದರ್ಶನಂ. ದರ್ಶನಂ. ಅಂದ್ರೆ ಫಿಲಾಸಫಿ, ಅಂದ್ರೆ ಭಗವಂತನ ಬಗ್ಗೆ ಏನು ಫಿಲಾಸಫಿ, ನಾವು ಹೇಗೆ ಅವನ ಪ್ರತಿ ಇರಬೇಕು, ನಮ್ಮದು ನಮ್ಮ ರಿಲೇಶನ್ಶಿಪ್ ಅವ್ರ ಜೊತೆ ಹೇಗಿರಬೇಕು, ಇವೆಲ್ಲ ಫಿಲಾಸಫಿ ಇರುತ್ತೆ, ಅದಲ್ಲ. ಏತತ್. ಏತತ್. ಇದೆಲ್ಲವೇ ಜ್ಞಾನಂ. ಜ್ಞಾನಂ. ಇದೆಲ್ಲವೂ ಜ್ಞಾನ. ಇತಿ ಇತಿ. ಪ್ರೋಕ್ತಂ. ಪ್ರೋಕ್ತಂ. ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲವೂ ಜ್ಞಾನ ಅಂತ ಹೇಳಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಅಜ್ಞಾನಂ. ಅಜ್ಞಾನಂ. ಅಜ್ಞಾನಂ ಅಂದ್ರೆ ಏನು ಅಂದ್ರೆ ಯತ್, ಯತ್. ಯಾವುದು, ಅತಃ, ಅತಃ. ಇದರಿಂದ, ಅನ್ಯಥಾ, ಅನ್ಯಥಾ. ಅಂದ್ರೆ ಇದರಿಂದ ಬಿಟ್ಟು ಬೇರೆ, ಇವೆಲ್ಲದೆಲ್ಲ ಬಿಟ್ಟು ಬೇರೆ ಏನಿದೆಯೋ ಅವೆಲ್ಲ ಅಜ್ಞಾನ ಅಂತ ನಾನು ಡಿಕ್ಲೇರ್ ಮಾಡ್ತೇನೆ. ಇಲ್ಲಿ ಅಜ್ಞಾನ ಅಂದ್ರೆ ಅದೇ ಇದೆಲ್ಲ ಜ್ಞಾನ, ಇದೆಲ್ಲ ಬಿಟ್ಟು ಬೇರೆ ಏನಿದೆಯೋ ಅವೆಲ್ಲ ಅಜ್ಞಾನ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಇವಾಗ ಇಲ್ಲಿ ಏನೇನು ನೋಡಿದ್ರಿ ಅಂದ್ರೆ ಸ್ವಲ್ಪ ಗುಣಗಳನ್ನು ನೋಡಿದ್ರಿ. ಅಂದ್ರೆ ಹ್ಯೂಮಿಲಿಟಿ, ದಂಭ ಇಲ್ಲದೆ ಇರೋದು, ಅಹಿಂಸೆ, ಶಾಂತಿ ಅಂದ್ರೆ ಬೇರೆಯವ್ರ ಜೊತೆ ಟಾಲರೇಷನು, ಸಿಂಪ್ಲಿಸಿಟಿ, ಆಮೇಲೆ ಗುರುಗಳ ಮೇಲೆ ಗುರುಗಳ ಆರಾಧನೆ, ಕ್ಲೆನ್ಲಿನೆಸ್ಸು, ಆಮೇಲೆ ಏನು ಡಿಟರ್ಮಿನೇಷನ್ನು, ಸೆಲ್ಫ್ ಕಂಟ್ರೋಲು, ಆಮೇಲೆ ಏನು ಜನ್ಮ ಮೃತ್ಯು ಜರ ವ್ಯಾಧಿಯ ಬಗ್ಗೆ ಏನೇನು ಅವ್ರಿಗೆ ಇರುತ್ತೋ ಆ ಕರೆಕ್ಟ್ ಕ್ಲಿಯರ್ ಆದ ನಾಲೆಡ್ಜು, ಭಗವಂತನ ಆರಾಧನೆ ಹೋಗಿ ಒಂದು ಸೆಪರೇಟ್ ಜಾಗದಲ್ಲಿ ಮಾಡೋದು, ಅಟ್ಯಾಚ್ಮೆಂಟ್ ಇಲ್ಲದೆ ಇರೋದು, ಇವೆಲ್ಲವೂ ಇವೆಲ್ಲವೂ ನೋಡಿದ್ರೆ ಇದೆಲ್ಲ ನೀವು ಪಡ್ಕೊಂಡ್ಬಿಟ್ರೆ ಅದು ಆ್ಯಕ್ಚುಲಿ ನಾಲೆಡ್ಜ್, ಜ್ಞಾನ ಬಂದ್ಬಿಡುತ್ತೆ ನಿಮ್ಮೊಳಗೆ ಅದು ರಿವೀಲ್ ಆಗುತ್ತೆ. ನಿಜವಾದ ಜ್ಞಾನ ರಿವೀಲ್ ಆಗ್ಬಿಡುತ್ತೆ ನಿಮಗೆ. ನಿಜವಾದ ಜ್ಞಾನ ಅಂದ್ರೆ ಏನು ಅಂದ್ರೆ ನಾನು ಈ ಶರೀರ ಅಲ್ಲ ಅನ್ನೋದನ್ನ ರಿಯಲೈಸ್ ಮಾಡೋದೇ ನಿಜವಾದ ಜ್ಞಾನ. ನೀವು ನೋಡಿ, ಜನ ಸಂಸಾದಿ ಅಂದ್ರೆ ಜನ ಮತ್ತೆ ವಸ್ತುಗಳು ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ ಭಗವಂತನ ಪ್ರತಿ ಅನನ್ಯವಾದ ಭಕ್ತಿ ಇದು ಹೇಳ್ತಾರಲ್ವಾ, ಇವೆಲ್ಲ ಇದ್ರೆ ಆಟೋಮ್ಯಾಟಿಕ್ ಅದೇ ರಿಯಲ್ ನಾಲೆಡ್ಜು ಅಂತ ಹೇಳ್ತಾರೆ. ಹ್ಮ್. ಸೊ ಅಂದ್ರೆ ನಾವು ಟಾಲರೆನ್ಸ್, ಇಲ್ಲಿವರೆಗೂ ಏನೆಲ್ಲ ಸಿಂಪ್ಲಿಸಿಟಿ. ಕಲ್ತಿದೀವಿ, ಇಲ್ಲಿವರೆಗೂ ಏನ್ ಕಲ್ತಿದೀವೋ ಅದನ್ನ ಇಟ್ ಈಸ್ ರೀಇನಿಷಿಯೇಟಿಂಗ್ ಅಂದ್ರೆ
ಅದಕ್ಕಿಂತ ಮೇಲಾಗಿನೂ ಇದೆ, ಬಟ್ ಆಗ ಬಹಳಷ್ಟು ತಿಳ್ಕೊಡುವಂಥದ್ದು ತುಂಬಾ ಚೆನ್ನಾಗಿದೆ. ಹಾ, ಸೊ ಇದೆಲ್ಲ ಐಟಮ್ಸ್ ಆಫ್ ನಾಲೆಡ್ಜ್ ಹ್ಮ್. ಅಂತ ಹೇಳಿ ಆ, ಕೃಷ್ಣ ಹೇಳ್ತಾರೆ. ಯಾಕೆಂದ್ರೆ ನಾವೆಲ್ಲ ಇಷ್ಟು ದಿನ ನಾಲೆಜ್ ಅಂದ್ರೆ ಓ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಅಲ್ಲ. ನಾಲೆಡ್ಜ್ ಆಕ್ಚುಲಿ ಫ್ರೀಸ್ ಯು, ಬಾಂಡೇಜ್ ಇಂದ ಹೊರಗೆ ತರುತ್ತೆ ನಿಮ್ಮನ್ನ. ಒಂದು ಆತ್ಮವಾಗಿ ನಾವು ಈ ಶರೀರದೊಳಗೆ ಬಾಂಡೇಜ್ ಅಲ್ಲಿ ಇದೀವಿ. ನಮ್ಮನ್ನ ಈ ಶರೀರದಿಂದ ಈ ಬಾಂಡೇಜ್ ಇಂದ ಹೊರಗೆ ತರೋದು ಅದೇ ತಾನೇ ನಾಲೆಡ್ಜ್. ಬಟ್ ನಿಜವಾಗ್ಲೂ ಪಾಲಿಸ್ಬೇಕು ಅಂದ್ರೆ ಕಷ್ಟ ಇದೆ. ಹಾಗಾಗಿ ನಾವು ತುಂಬಾ ಬೇಗನೆ ಅಟ್ಯಾಚ್ ಆಗಿ, ಅಂದ್ರೆ ಹುಟ್ಟುತ್ತಾನೆ ಅಟ್ಯಾಚ್ಮೆಂಟ್ ಅಲ್ಲೇ ಬೆಳಿತೀವಲ್ಲ, ಹಾಗಾಗಿ ಹೌದು, ಅಟ್ಯಾಚ್ಮೆಂಟ್ ಇಂದ ಬರೋದು ಬಹಳ ಕಷ್ಟ, ಇನ್ನು ತುಂಬಾನೇ ಕಷ್ಟ. ತುಂಬಾನೇ ಕಷ್ಟ. ಅದು ಆಗೋದೇ ಇಲ್ಲ ತುಂಬಾನೇ. ಅನ್ಸುತ್ತೆ. ಆ ಸೊ ಆದ್ರೆ ನೋಡಿ, ಅದಕ್ಕೆ ಸಿಂಪಲ್ ಫಾರ್ಮುಲಾ ಇದೆ. ಹ್ಮ್. ಸಿಂಪಲ್ ಫಾರ್ಮುಲಾ ಬಂದು, ಅದಕ್ಕೋಸ್ಕರನೇ ಗುರುಗಳ ಒಂದು ಇಂಪಾರ್ಟೆಂಟ್, ಗುರು ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇಯರ್. ತುಂಬಾ ನಿಮಗೆ ಕಷ್ಟ ಅನಿಸ್ತಾ ಇದೆಯಲ್ಲ, ಅದನ್ನ ಸಿಂಪ್ಲಿಫೈ ಮಾಡೋದು ಬಂದು ಗುರುನೇ ಮಾಡ್ತಾರೆ. ಏನ್ ಹೇಳಿದೆ ಗುರು, ನಮ್ಮ ಆಚಾರ್ಯ ಶ್ರೀಲ ಪ್ರಭುಪಾದ ಏನ್ ಹೇಳಿದ್ದಾರೆ, ನೀವು ಇದೆಲ್ಲ ಕಷ್ಟ ಆಗುತ್ತೆ, ಇದೆಲ್ಲ ಬಿಡೋದಕ್ಕೆ ಕಷ್ಟ ಆಗುತ್ತೆ, ಏನ್ ಮಾಡಿ, ಏನಿದ್ರು ಅದನ್ನ ಡೋವಟೈಲ್ ಮಾಡಿ ಅಂತಾರೆ. ಡೋವಟೈಲ್ ಅಂದ್ರೆ ಏನೇ ಆಗಿರ್ಲಿ ಅದನ್ನ ತಿರುಗಿಸ್ಬಿಡಿ, ಭಗವಂತನ ಕಡೆ ತಿರುಗಿಸ್ಬಿಡಿ. ಓಕೆ, ಇವಾಗ ಕೋಪ ಬರುತ್ತಾ, ಕೋಪನ ಕೂಡ ಭಗವಂತನ ಕಡೆ ತಿರುಗಿಸ್ಬೋದು. ಆಸೆ ಬರುತ್ತಾ, ಆಸೆನ ಭಗವಂತನ ಕಡೆ ತಿರುಗಿಸ್ಬೋದು. ಮಮತೆ ಬರುತ್ತಾ, ಮಮತೆನ ಭಗವಂತನ ಕಡೆ ತಿರುಗಿಸ್ಬೋದು. ನಿಮಗೆ ಸಂಪತ್ತು ಐಶ್ವರ್ಯ ಬರುತ್ತಾ, ಅದನ್ನೂ ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು. ನಿಮಗೆ ಯಶಸ್ಸು ಬರುತ್ತಾ, ಯಶಸ್ಸನ್ನು ಕೂಡ ಕ್ರೆಡಿಟ್ ಭಗವಂತನಿಗೆ ಕೊಟ್ಟು ನೀವು ಕೊಟ್ಬಿಡ್ಬೋದು. ಬೇಸಿಕಲಿ ನಿಮ್ಮ ಹತ್ರ ಏನ್ ಬರುತ್ತೋ, ಮೆಟೀರಿಯಲ್ ವಿಷಯಗಳು ಬರಬಹುದು, ಒಂದು ಒಂದು ಅಂದ್ರೆ ಯಶಸ್ಸು ಅನ್ನೋದು ಮೆಟೀರಿಯಲ್ ಅಲ್ಲ, ಅದನ್ನ ಕೂಡ ತಿರುಗಿಸ್ಬೋದು. ಕ್ವಾಲಿಟೀಸ್ ಅದನ್ನ ಕೂಡ ಭಗವಂತನ ಕಡೆ ತಿರುಗಿಸ್ಬೋದು. ಮಗ ಹುಟ್ ಫಾರ್ ಎಕ್ಸಾಂಪಲ್, ನಂಗೆ ಮಗ ಹುಟ್ಟುತ್ತಾನ, ಆ ಮಗನ್ನ ಕೂಡ ಈ ಮಗ ಬಂದು ಭಗವಂತನ ಸೇವೆ ಮಾಡಬೇಕು, ಆ ಥರ ನಾ ಬೆಳೆಸ್ಬೇಕು. ಏನಾಗುತ್ತೆ, ಮಗನ್ನ ಬೆಳೆಸೋದು ಕೂಡ ಒಂದು ಭಗವಂತನ ಕಾರ್ಯವಾಗೋಗುತ್ತೆ. ಒಂದು ಮಗ ಹುಟ್ಟುತ್ತಾನೆ, ಈ ಮಗುವನ್ನ ಭಗವಂತನ, ಅವನ್ ಹೋಗಿ ಆ ಒಂದು ಸೆಪರೇಟ್ ಸೋಲ್, ಅವನ್ನ ಅವನು ಭಗವಂತನ ಹೋಗಿ ರೀಚ್ ಆಗೋ ಥರ, ಅವನ ಭಕ್ತನ ಆಗೋ ಥರ ನಾನು ಬೆಳೆಸ್ಬೇಕು ಅಂದಿದ ತಕ್ಷಣ, ಆ ಇಂಟೆನ್ಷನ್ ಇಟ್ಕೊಂಡಿದ್ದು ಮಾಡಿದ ತಕ್ಷಣ ಏನಾಗುತ್ತೆ, ಬೆಳೆಸೋ ಕಾರ್ಯವೂ ಕೂಡ ಭಕ್ತಿ ಆಗೋಗುತ್ತೆ. ನನಗೆ ಸಂಪತ್ತು ಬಂತು, ಹಣ ಬಂತು ಅಂದ್ರೆ ಇದನ್ನಿಟ್ಕೊಂಡು ನಾನು ಸೇವೆ ಮಾಡ್ತೀನಿ, ಅಥವಾ ಇದು ಇರೋದ್ರಿಂದ ನಾನು ಬೇರೆ ಯಾವುದು ದುಡಿಯೋದಿಲ್ಲ, ಭಗವಂತನಿಗೋಸ್ಕರ ದುಡಿತೀನಿ ಅಂತ ಮಾಡ್ತೀನಲ್ವಾ. ಸೊ ನನ್ನ ಟೈಮ್ ಎನರ್ಜಿ ಭಗವಂತನಿಗೆ ಕೊಟ್ಟು ಬಿಡ್ತೀನಿ, ನಾನೇನು ಚಿಂತೆ ಪಡದೇ ಇರ್ತೀನಲ್ವಾ. ಸೊ ಆ ಸಂಪತ್ತು ಕೂಡ ಭಗವಂತನ ಒಂದು ಸೇವೆ ಅಂತ ಆಗೋಗುತ್ತೆ. ಸೊ ಯಾವುದೇ ವಿಷಯ ಇರ್ಬೋದು, ಮಗ ಇರ್ಬೋದು, ಸ್ವತ್ತಿರ್ಬೋದು, ಸಂಪತ್ತಿರ್ಬೋದು, ಅಥವಾ ಯಶಸ್ಸಿರ್ಬೋದು, ಎಲ್ಲದನ್ನ ಭಗವಂತನ ಕಡೆಗೆ ತಿರುಗಿಸಿದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ ನಿಮಗೆ ಹ್ಯೂಮಿಲಿಟಿ ಬರುತ್ತೆ, ಅದಂಬ ಬರುತ್ತೆ, ಅಟ್ಯಾಚ್ಮೆಂಟ್ ಹೊಟ್ಟೋಗುತ್ತೆ. ಇವಾಗ ಭಗವಂತನ ಭಕ್ತನಾಗಬೇಕು ಅಂತ ಬೆಳೆಸ್ತಾ ಹೋದ್ರೆ ನನಗೆ ನನ್ನ ಮಗ ಮಾಡಬೇಕು ಅನ್ನೋ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಸೊ ಅದೆಲ್ಲ ಆಟೋಮ್ಯಾಟಿಕ್ ಆಗಿ, ಅದು ಅಲ್ಲ ಇವೆಲ್ಲ ಜ್ಞಾನ ಏನೇನು ಹೇಳ್ತೀವೋ ಅದೆಲ್ಲ ಬಂದ್ಬಿಡುತ್ತೆ ನಮ್ಗೆ. ಹ್ಮ್. ಸೊ ಏನಿದ್ರು ಭಗವಂತನ ಕಡೆ ತಿರುಗಿಸ್ಬೇಕು ಅನ್ನೋದು ಆ ಆಚಾರ್ಯರು ಹೇಳ್ಕೊಡೋ ವಿಷಯ. ಸೊ ಆವಾಗ ಈಸಿ ಆಗೋಗುತ್ತೆ ಜ್ಞಾನ ಪಡೆಯೋದು. ಓಕೆ, ನೆಕ್ಸ್ಟ್ ಅದರಲ್ಲಿ ನಾವು ಎಸ್ ಅನ್ನೋದ್ರ ಬಗ್ಗೆ ಏನು ಅಂತ ತಿಳಿಯೋಣ. ಹರೇ ಕೃಷ್ಣ. ಹರೇ ಕೃಷ್ಣ.